ನಮಸ್ಕಾರ ಸ್ನೇಹಿತರೆ, ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ರಿ, ನಾವು ಸುವರ್ಣ ಸೂಪರ್ ಸ್ಟಾರ್ ಶೂಟಿಂಗ್ ಮುಗಿಸ್ಕೊಂಡು ಒಂದು ನೈಟ್ ಅಲ್ಲೇ ಉಳ್ಕೊಂಡ್ವಿ. ಮಾರನೇ ದಿನ ಏನೈತಲ್ಲ, ಏನಿದು ನ್ಯಾಷನಲ್ ಪಾರ್ಕ್ ನೋಡ್ಕೊಂಡು ಹೋದ್ರಾಯ್ತು, ಮಕ್ಕಳಿಗೆ ತೋರಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಬನ್ನೇರುಘಟ್ಟಕ್ಕೆ ಬಂದಿದ್ವಿ. ಇಲ್ಲಿ ನೋಡ್ರಿ, ಈಗ ಜಿರಾಫೆಗಳ ಫಸ್ಟ್ ಎಲ್ಲ ಇಲ್ಲಿ ಪಾರ್ಕ್ ಒಳಗಂತಾನೆ ನಾವು ಟಿಕೆಟ್ ತೊಗೊಂಡ್ವಿ. ಪಾರ್ಕ್ ಒಳಗೆಲ್ಲ ಅಡ್ಡಾಡ್ಕೊಂಡ್ವಿ, ಬಟ್ ಅಷ್ಟು ಚೆನ್ನಾಗೇನು ಪ್ರಾಣಿಗಳನ್ನ ನೋಡೋದಕ್ಕೆ ಅಷ್ಟು ಇದು ಅನ್ನಿಸ್ತಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಸಫಾರಿ ಹೋಗೋಣ ಅಂತ ಹೇಳಿದ್ರೆ, ಸಫಾರಿ ಏನು ಹೋದ್ವಲ್ಲ, ಮಸ್ತ್ ಅಂತ ಅನ್ನಿಸ್ತು. ನಿಜವಾಗ ಕಾಡೊಳಗೆ ಹೋಗಿವಿ ಅನ್ನೋ ಥರ ಫೀಲ್ ಇತ್ತು. ಯಾಕಂದ್ರೆ ಅಷ್ಟು ಭಾರಿಯಾಗಿ ಎಲ್ಲ ಪ್ರಾಣಿಗಳ ಹತ್ತಿರದಿಂದನೇ ನೋಡಿದ್ವಿ. ಇದು ಇನ್ನೂ ಅಲ್ಲೇ ನೋಡ್ರಿ, ಇಲ್ಲಿ ಪಾರ್ಕ್ ಒಳಗಿದ್ದು. ಸೊ ಅವೆಲ್ಲ ಪ್ರಾಣಿಗಳು ಮಲ್ಕೊಂಡಿರುವಾಗ ಆಯಿತು, ಅದೆಲ್ಲ ವಿಡಿಯೋ ನಾನು ತೊಗೊಂಡಿದ್ದೆ. ಒಂದಂತೂ ಎದ್ದು ಅಡ್ಡಾಡ್ತಾ ಇತ್ತು, ಇದು ಮಲಗಿತ್ತು. ಟೈಗರ್ ನೋಡ್ರಿ, ಈಗ ತುಂಬ ಅಂದರೆ ತುಂಬ ಚೆನ್ನಾಗಿ ಐತಿ ಪಾರ್ಕ್. ಖುಷಿ ಆಯ್ತು ಹೋಗಿದ್ದಕ್ಕೂ. ಮಕ್ಕಳು ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ರೆ. ನಮ್ದು ಆಲ್ರೆಡಿ ಶೋ ಟಿ ವಿ ಒಳಗೆ ಬಂದು ಆಯಿತು, ಎಲ್ಲರೂ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಶೋ ಚೆನ್ನಾಗಿ ಬಂತು ಅಂತ ಹೇಳೋದಕ್ಕೆ ಖುಷಿ ಆಗ್ತೈತಿ. ನೋಡ್ರಿ, ಪಾರ್ಕಲ್ಲಿ ಮಸ್ತ್ ಎಂಜಾಯ್ ಮಾಡಿದ್ರು ಬಿಡ್ರಿ ಇವರೆಲ್ಲ ಮಕ್ಕಳು ಪ್ರಾಣಿಗಳನ್ನ ನೋಡ್ಕೊಂಡು. ಸೊ ಭಯ ಅಂದರೆ ಎಂಥ ಭಯ ಆಗ್ತಿರ್ತೈತಿ, ಆದರೂ ನೋಡೋ ಖುಷಿ ಏನಿರ್ತೈತಲ್ಲ, ಸೊ ಮಸ್ತ್ ಫೀಲ್ ಕೊಡ್ತೈತಿ, ಒಂಥರ ಖುಷಿ ಅನ್ನಿಸ್ತೈತಿ. ನೋಡ್ರಿ, ಎಲ್ಲ ಪ್ರಾಣಿಗಳದ್ದು ವಿಡಿಯೋ ತೊಗೊಳಕ್ಕಾಗಲಿಲ್ಲ ನಂಗೆ. ಎಷ್ಟು ಆಗ್ತೈತಿ ಅಷ್ಟು ತೊಗೊಂಡೆ ನಾನು. ನೋಡ್ರಿ, ಇಲ್ಲಿ ಕರಡಿ ಯಾವ ಥರ ಕುಂತ್ಕೊಂಡೈತೆ, ಅದೇನೋ ಕಬ್ಬು ತಿಂತಾ ಇತ್ತಂತೆ ಕರಡಿ. ನೋಡ್ರಿ ಕುತ್ಕೊಂಡಿತ್ತು, ಹಂಗೆ ವಿಡಿಯೋ ಮಾಡಿಕೊಂಡೆ ನಾನು. ಎಂಥ ತಲೆನೋವು ಬಂದಿತ್ತಂದ್ರೆ ನಂಗೆ ನಿಜ ಹೇಳ್ತೀನಿ, ಭಾಳ ಸುಸ್ತಾಗಿಬಿಟ್ಟಿತ್ತು. ತಲೆನೋವು ಅಡ್ಡಾಡೋಕೆ ಮನಸ್ಸೇ ಇರಲಿಲ್ಲ. ಇನ್ನು ಎಲ್ಲಿ ಅಷ್ಟು ದೂರ ಹೋಗಿದ್ವಲ್ಲ, ಮಕ್ಕಳಿಗೆ ತೋರಿಸೋದೊಂದು ಎಂಜಾಯ್ಮೆಂಟ್ ಇತ್ತು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಪಾರ್ಕ್ ಅವ್ರ ಜೊತೆಗೆ ಹೋಗ್ಬೇಕಾಯ್ತು ನಾನು. ನಿಜವಾಗ್ಲೂ ಅಷ್ಟೊಂದು ತಲೆನೋವು ಬಂದುಬಿಟ್ಟಿತ್ತು, ಕಣ್ಣೆಲ್ಲ ಉರಿಯೋದು ಅದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದೇನು ಮೇಕಪ್ ಹಾಕ್ಕೊಂಡಿದ್ದಕ್ಕಾಗಿತ್ತೋ ಏನೋ ಗೊತ್ತಿಲ್ಲ ನಂಗೆ, ಆ ಥರ ಎಲ್ಲ ನೋವುಗಳಾಗತ್ತಿತ್ತು. ಹಾಗೆ ಪಾರ್ಕ್ ಹೋಗುವಂತ ಇನ್ನೇನು ನೈಟ್ ನಾವು ಹುಬ್ಳಿಗೆ ಹೋಗ್ತೀವಿ. ಹುಬ್ಳಿಗೆ ಬಂದ್ವಿ ಅಂದ್ರೆ ಮತ್ತು ನಮ್ದು ರೂಟೀನ್ ಸ್ಟಾರ್ಟ್ ಆಕ್ಕೈತಿ. ಒಂಥರ ಖುಷಿ ಅನ್ನಿಸ್ತು ಪಾರ್ಕಲ್ಲಿ ಅಡ್ಡಾಡಿ. ಈ ಸಫಾರಿಗೇನು ನಾವು ಹೋಗ್ತೀವಲ್ವ, ಆ ವಿಡಿಯೋಸ್ ನಿಮ್ಗೆ ತೋರಿಸ್ತೀನಿ. ಅದು ಮಾತ್ರ ನಿಜವೂ ಒಂಥರ ಖುಷಿನೇ ಕೊಡ್ತು ಅಂತ ಹೇಳ್ಬೋದು. ಅಷ್ಟು ಫೀಲ್ ಆಕ್ಕೈತಿ, ಯಾಕಂದ್ರೆ ಪ್ರಾಣಿಗಳು ತುಂಬ ಹತ್ತಿರದಿಂದನೇ ನೋಡ್ತೀವಲ್ವ. ಹೀಗಾಗಿ ಎಷ್ಟೊಂದು ಪ್ರಾಣಿಗಳೆಲ್ಲ ಹತ್ತಿರ ಸಫಾರಿಗೆ ಹೋಗೋದಕ್ಕಂತ ಬಸ್ ಇರ್ತಲ್ಲ, ಬಸ್ಸಿನ ಹತ್ರನೇ ಕರಡಿ ಆಯಿತು. ದೂರ ಇರೋದೇ ಇಲ್ಲ, ಅಷ್ಟು ಹತ್ತಿರದಲ್ಲೇ ನಾನು ಇರ್ತಂತ ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಖುಷಿ ಆಯ್ತು. ಹೋಗಿಯಪ್ಪ ಬಂದವೆಲ್ಲ ಅವು ಏನ ಕೋಡಿರು ತಿನ್ನೋದಂದ್ರೆ ಹೆಂಗೆ ಬಂದವು, ಏನು ಹಾಕಿರ್ತಾರೆ ನಾವು ಇವಕ್ಕೆಲ್ಲ. ಚಲೋ ಪ್ರಾಣಿ ಕೊಟ್ಟವ ಸ್ವಲ್ಪ ಸಾಕು ಬಾ, ಮತ್ತೆ ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ, ನಮ್ಮ ಚಿಂಟು ತ್ರಿಷಾನ್ ಹೆಗಲ ಮೇಲೆ ಹೆಂಗೆ ಹೊತ್ಕೊಂಡು ಹೊಂಟಾನ. ನಂಗೆ ಕರೆನ ಖುಷಿ ಆಯ್ತು ಇದನ್ನು ನೋಡಿಬಿಟ್ಟು. ಅದಕ್ಕೆ ನಾವು ಒಂದು ವಿಡಿಯೋ ತೊಗೊಂಡೆ. ಯಾಕಂತಂದ್ರೆ ನಮಗೆ ಅಡ್ಡಾಡಿ ಸುಸ್ತಾಯ್ತಲ್ಲ, ಅಲ್ಲಿ ಕುಂತ್ಕೊಂಡ್ವಿ ನಾವು. ಅವರು ಕುಂತ್ಕೊಂಡಿದ್ರೆ ಮತ್ತೇನೋ ಟೈಗರ್ ಎದ್ದೈತಿ ಅಂತ ಹೇಳಕತ್ತಿದ್ದು. ಹಿಂಗಾಗಿ ನೋಡಕ್ಕಂತಕಿನ ಹೊತ್ಕೊಂಡು ಹೋಗಿದ್ದಾವ ಚಿಂಟು. ಹೆಂಗೆ ನೋಡ್ರಿ ಒಂಥರ ಅಂತ ಖುಷಿ ಅನ್ನಿಸ್ತು. ಅಣ್ಣ ತಂಗಿ ಏನೋ ನೀವು ಅಂತ ಹೇಳಿಬಿಟ್ಟು ವಿಡಿಯೋ ತೊಗೊಂಡೆ ಅವ್ರದ್ದು ನಾನು. ಇದು ಸಫಾರಿಗೆ ನೋಡ್ರಿ, ಎಷ್ಟು ಜನ ಬಂದಿತ್ತು, ಎಷ್ಟು ರಶ್ ಇತ್ತು. ಸಫಾರಿಗೆ ಅಂತ ಟಿಕೆಟ್ ತೊಗೊಂಡು ಇಲ್ಲಿ ಮೇಲೆ ಬಂದ್ವಿ ನಾವು. ಸೇಫ್ಟಿ ಎಷ್ಟು ಬಸ್ ಗಿಸ್ಸೆಲ್ಲ ಎಷ್ಟು ಸೇಫ್ಟಿ ಮಾಡಿರ್ತಾರಲ್ರಿ. ಯಾಕಂದರೆ ಎಷ್ಟು ಡೇಂಜರ್ ಪ್ರಾಣಿಗಳ ಹತ್ರ ಮತ್ತು ನೋಡೋದಕ್ಕೆ ಹೋಗಿರ್ತಾರಂದ್ರೆ ಅವರಷ್ಟು ಸೇಫ್ಟಿ ತೊಗೊಂಡೇ ಇರಬೇಕಲ್ಲ. ಹೀಗಾಗಿ ನೋಡ್ರಿ, ಈಗ ಇಲ್ಲಿ ಬಸ್ ಕಿಟಕಿಗಳೆಲ್ಲ ಯಾವ ಥರದ್ದು ಇದನ್ನು ಹಾಕಿದ್ದಾರೆ, ತಂತಿದು. ಏನೂ ಕಾಣಿಸ್ತಾ ಇರಲಿಲ್ಲ ಅಂದ್ರೂ ಅವರು ಅಷ್ಟು ಸೇಫ್ಟಿಯಿಂದ ಕರ್ಕೊಂಡು ಹೋಗಿದ್ರು.
ಎಷ್ಟೊಂದು ಗೇಟ್ ಇದಾವೆ ಒಳಗಂತಂದರೆ ನಿಜ ಹೇಳ್ತೀನಿ. ಲಯನ್ ಮತ್ತು ಟೈಗರ್ ಹತ್ರ ಹೋದಾಗ ಸಿಕ್ಕಾಪಟ್ಟೆ ಗೇಟ್ ಇದ್ದಾವೆ. ಗೇಟ್ಗಳನ್ನ ಓಪನ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅವರು. ಒಂಥರ ಕಾಡಲ್ಲಿ ಹೋಗೋ ಮಜಾ ಬಂತು, ಖುಷಿ ಆಯಿತು ನಿಜವಾಗ್ಲೂ. ನಂಗಂತೂ ತಲೆನೋವೇ ಹೋಗ್ಬಿಡ್ತು ನಂಗೆ ಅದನ್ನು ನೋಡ್ತಿದ್ದಂಗೆ ತಲೆನೋವು ನೆನಪೇ ಇರಲಿಲ್ಲ ನಿಜವಾಗ್ಲೂ. ಯಾಕಂದ್ರೆ ಅಷ್ಟೊಂದು ಖುಷಿ, ಕಾಡೊಳಗೆ ಹೊಂಟಿವೇನೋ ಅನ್ನೋ ಥರ. ಅದರ ಹತ್ರ ಹೋದಾಗ ಇದು ಆನೆಗಳು ಸ್ಟಾರ್ಟಿಂಗ್ ಬಂತು. ಆನೆಗಳು ನೋಡ್ತಾ ಹೋಗ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ನೀರಿರೋ ಥರ, ಅಂದ್ರೆ ಫಿಲ್ಮಲ್ಲಿ ನೋಡ್ತಿರ್ತೀವಲ್ಲ ಅದು ನಿಜವಾಗ್ಲೂ ನೋಡಿದ್ವಲ್ಲ ಅಂತ ಅನಿಸೋ ಫೀಲ್ ಬಂದುಬಿಡ್ತು. ಅಷ್ಟು ಖುಷಿ ಆಯಿತು. ನೋಡ್ರಿ ಇಲ್ಲೆಲ್ಲ ಎಷ್ಟು ಪ್ರಾಣಿಗಳು ಹತ್ತಿರ ಇದ್ದು ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅಷ್ಟೊಂದು ಹತ್ತಿರದಲ್ಲೇ ಇದ್ದು ಕಾಡೊಳಗೆ ಹೋಗಾಕತ್ತೀವಿ ಅಂತ ಹೇಳಿಬಿಟ್ಟು ಆನೆಗಳೆಲ್ಲ ನೀರು ಕುಡಿತಾ ಇದ್ದು. ಸೊ ಆ ಮೂಮೆಂಟ್ಸ್ ಎಲ್ಲ ನೆನಪಿಸ್ಕೊಂಡ್ರೆ ನಮಗೆ ಖುಷಿ ಆಕ್ಕೈತಿ ನಿಜವಾಗ್ಲೂ. ಒಂಥರ ಮೆಮೊರಿ. ಯಾವಾಗಾದರೂ ಒಂಥರ ಈ ಥರ ಹೋಗ್ಬೇಕು ಅಂತ ಅನ್ನಿಸ್ತೈತಿ. ದುಡ್ಡಿನ ವಿಚಾರ ನೋಡಿದ್ರೆ ಒಬ್ಬೊಬ್ರಿಗೆ 300 ಇತ್ತು. ಬೇಡ ಅನ್ನತ್ತಿದ್ದೆ ನಾನು. ಸ್ವಲ್ಪ ನಮ್ಮ ಮನೆಯವ್ರು ಇರಲ್ಲ ಹೋಗೋಣ ಅಂತ ಹೇಳಿದರೆ. ದುಡ್ಡಿನ ವಿಚಾರ ನೋಡಿದ್ರೆ ಹೋಗೋದಕ್ಕೆ ಬೇಡ ಅನ್ಸುತ್ತೆ. ಬಟ್ ಏನು ಮೂಮೆಂಟ್ ಇರ್ತಾವಲ್ಲ ರೀ, ಅವು ನೆನಪು ಉಳಿತಾವೆ, ಖುಷಿ ಕೊಡ್ತಾವೆ ಯಾವಾಗಲೂ. ಸೊ ನಾವು ಈ ಥರ ಹೋಗಿದ್ವಲ್ಲ ಅಂತ ನೆನಪು ಉಳಿತೈತಿ. ಹಂಗಾಗಿ ಅವರು ಬೇಡ ಬಿಡೋಣ ನಡಿ ಅಂತ ಹೇಳಿಬಿಟ್ರೆ ಬಂದ್ವಿ. ಸ್ವಲ್ಪ ನಾನು ಜಿಪುಣತನ ಮಾಡ್ತೀನಿ ರೀ. ನಮ್ಮ ಮನೆಯವ್ರು ಹಂಗಿಲ್ಲ, ಅವರೆಲ್ಲದಕ್ಕೂ ಫ್ರೀ. ನೋಡ್ರಿ ಇಲ್ಲಿಗೆ ಆನೆ, ಹಿಂಗಾಗಿ ಅವರೆಲ್ಲ ಎಂಜಾಯ್ಮೆಂಟು ನಂಗೆ ಕೊಡ್ತಿರ್ತಾರೆ. ಸೊ ಎಂಜಾಯ್ ಮಾಡೋದಂತ ಎಲ್ಲರೂ ಈ ಥರದ್ದು ಎಷ್ಟು ಬಸ್ ಹೋಗ್ತಾ ಇತ್ತು, ಹಾಗೆ ಹೋಗಿ ಬರ್ತಾ ಇದ್ದು. ನೋಡ್ರಿ ಇಲ್ಲಿಗ ಆನೆಗಳೆಲ್ಲ ಏನೋ ಹುಲ್ಲು ತಿಂತದಾವು. ಆ ಕಡೆ ನೀರು ಕಾಣತೈತಲ್ರಿ, ಅಲ್ಲಿ 1-2-3 ಆನೆ ನೀರು ಕುಡಿಯತ್ತಿತ್ತು. ಮತ್ತು ಆ ಕಡೆ ನಿಂತ್ಕೊಂಡಿದ್ದು ಅದಂತೂ ಭಾಳ ನಂಗೆ ಒಂಥರ ಪರಿಸರದ ಇದನ್ನು ಎಷ್ಟು ಚಂದ ನೋಡೋದಕ್ಕೆ ಖುಷಿ ಅನ್ನಿಸ್ತೈತಲ್ವ. ಸೇಮ್ ನೋಡ್ರಿ ಕಾಡೊಳಗೆ ಯಾವ ಥರ ಇರ್ತೈತಿ ಅಂತ ಮೂವಿ ಒಳಗೆ ತೋರಿಸ್ತಿರ್ತಾರಲ್ಲ, ಆ ಒಂದು ಸೀನ್ ನೆನಪಾಯ್ತು ನಿಜವಾಗ್ಲೂ ಇದನ್ನು ನೋಡ್ತಿದ್ದಂಗನ. ಮತ್ತು ಮುಂದೆ ಹೋಗಾತಿದ್ವಿ, ಅಲ್ಲಿ ಕರಡಿ ಎಷ್ಟು ಹತ್ತಿರ ಇತ್ತು ಅಂದರೆ ರೋಡ್ ಮೇಲೇ ಮಲ್ಕೊಂಡ್ಬಿಟ್ಟೈತಿ. ಅವ್ರು ಬಸ್ಸಿನವ್ರು ಎಬ್ಸ್ತಾರೆ ಹೇಳತ್ತೇ ಇಲ್ರಿ ಅದು. ಮತ್ತು ಸೈಡಿಂದ ಬಸ್ ತೊಗೊಂಡು ಹೋದರು. ಅಷ್ಟು ರೋಡ್ ಮಧ್ಯೆ ಮಲಗಿಬಿಟ್ಟಿತ್ತು ಕರಡಿ. ಗೊತ್ತೈತದ ಅಲ್ಲಿ ನಮ್ಮ ಗಿಡ ಮರಿಯಾಗೈತಿ ಬಗ್ಗೆ ಎಲ್ಲಿ ಕಳ್ಕೋತೈತಲ್ಲ. ಅಲ್ಲಿ ನೋಡಿ ರೋಡ್ ಮುಕ್ಕೊಂಡೈತಿ ನೋಡ್ಗ, ನೋಡ್ತೀರಿ ಇಲ್ಲೇ ಅಲ್ಲೇ ಇರ ನೀವು ಕಾಣ್ತೈತಿ. ಅಲ್ಲಿ ನೋಡಲ್ಲಿ ಚೂರು ಹನಿ ಕಾಣತೈತಿ. ಈಗ ಇಲ್ಲೇ ಇರಿ ಬರ್ತೈತಿ ನೋಡ. ಇಲ್ಲೇ ಮುಕ್ಕೊಂಡೈತಿ. ಸರಿ ಇಷ್ಟು ಡಿಸ್ಟರ್ಬ್ ಆಗೋದಿಲ್ಲ ಇವಕ್ಕೆ. ನೋಡ್ರಿ ಸರಿ ಒಂಚೂರು. ಅಯ್ಯೋ ಮುಂದೆ ಗಿಡನ ಅಡ್ಡ ಆಗುತ್ತೆ. ಇವ ನೋಡು ಚಿಂಟಪ್ಪ. ಏಯ್
ಇಲ್ಲಿ ಭರಿ ಐತಿ. ಅದೇ ಈ ಕಡೆಯಿಂದ ಬರಲ್ಲೇನೆ ಹೊಟ್ಟೆಗೆ ಏನಿಲ್ಲ ಇಲ್ಲ ಅದ್ರಾಗ. ಅದಕ್ಕನ अगर पेट दर्द हुआ तो ऐसा ही वही खाता है उसका. ಫುಲ್ ಹೊಟ್ಟೆ ಜೋತ್ ಬಿದ್ದೈತಿ Papa,